ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮಸ್ಕಾರ, ರೋಷನ್ ಜೈನ್ ಅಂತ, ಶರಾಬ್ ವ್ಯಾಪಾರಿ. ಸರ್, ಈಗ ಕಳೆದ ಒಂದು ವರ್ಷದಿಂದ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ನಲ್ಲಿ ಬಹಳ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಇದರಿಂದ ಮಾರ್ಕೆಟ್ ನಲ್ಲಿ ವ್ಯಾಪಾರದಲ್ಲೂ ಬಹಳ ವ್ಯತ್ಯಾಸ ಕಂಡು ಬಂದಿದೆ. ಈಗ ನಮ್ಮ ಹಿಂದೂ ಧರ್ಮದ ಪ್ರಕಾರ ಆಗಲಿ, ಮುಸ್ಲಿಮ್ಸ್ ಆಗಲಿ, ಯಾರೇ ಆಗಲಿ, ಒಂದು ಶಾಸ್ತ್ರದ ಪ್ರಕಾರ ಒಂದು ಮಗಳು ಮದುವೆ ಮಾಡ್ಬೇಕಿದ್ರೆ ಕನಿಷ್ಠ ಆಗಲಿ ಬಂಗಾರನ ಒಡವೆನ ಕೊಟ್ಟೇ ಕೊಡ್ತಾರೆ. ಆದ್ರೆ ಈ ರೇಟ್ ಹೆಚ್ಚಿಗೆ ಆಗೋದ್ರಿಂದ ಯಾರು ಪರ್ಚೇಸ್ ಮಾಡಕ್ಕೆಲ್ಲ ಹಿಂದೆಟಾಗ್ತಿದ್ದಾರೆ. ವ್ಯಾಪಾರದಲ್ಲೂ ಬಹಳ ವ್ಯತ್ಯಾಸ ಆಗಿದೆ. ಈಗ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯವರು ಸುಮಾರು 3 ದಿವಸದ ಹಿಂದೆ ಒಂದು ಮಾತು ಹೇಳಿದ್ರು, ಹಿಂಟ್ ಕೊಟ್ಟಿದ್ರು, ಬಂಗಾರನ ಒಂದು ವರ್ಷ ಮಟ್ಟ ಕಡಿಮೆ ಪರ್ಚೇಸ್ ಮಾಡಿ. ಯಾಕಂದ್ರೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ನಲ್ಲಿ ಬಹಳ ವ್ಯತ್ಯಾಸ ಆಗ್ತಾ ಇದೆ. ಇದರಿಂದ ಫಾರಿನ್ ಎಕ್ಸ್ಚೇಂಜ್ ಸೇವ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಿನ್ನೆ ರಾತ್ರಿ ಆಲ್ ಆಫ್ ಸಡನ್ ನಮ್ಮ ಇಂಪೋರ್ಟ್ ಡ್ಯೂಟಿ ಗೋಲ್ಡ್ ಅಂಡ್ ಸಿಲ್ವರ್ ಮೇಲೆ 6% ಇತ್ತು. ಈಗ ಅದನ್ನ 15% ಮಾಡಿದ್ರು. 9% ಇನ್ಕ್ರೀಸ್ ಆಗೋದ್ರಿಂದ ಈಗ ಇವತ್ತು ಯಾರೇ ಕಸ್ಟಮರ್ ಬಂದ್ರು ನಾವು ರೇಟ್ ಏನು ಕೋಟ್ ಮಾಡಿದ್ರು ನಂಬ್ತಾ ಇಲ್ಲ. ಯಾಕಂದ್ರೆ ನೀವು ಅಂಗಡಿಯವರೇ ಮಾಡ್ತಾ ಇದ್ದೀರಿ, ಸರ್ಕಾರ ಏನು ಮಾಡಿಲ್ಲ, ನೀವೇ ಮಾಡ್ತಾ ಇದ್ದೀರಿ ಅಂತ ನಮಗೆ ಕನ್ವಿನ್ಸ್ ಮಾಡಕ್ ಬಹಳ ತೊಂದರೆ ಆಗ್ತಾ ಇದೆ. ನಾನು ಸರ್ಕಾರಕ್ಕೆ ಕೇಳೋದಷ್ಟೇ, ಏನು ಹಳೆ ರೇಟ್ ಇತ್ತು ಇಂಪೋರ್ಟ್ ಡ್ಯೂಟಿ 6%, ಅದನ್ನೇ ಮುಂದುವರಿಸ್ರಿ. ನಮ್ಮ ಶರಾಬ್ ಬಜಾರ್ ವ್ಯಾಪಾರಸ್ಥರಿಗೆ ಆಗಲಿ, ಇಷ್ಟೆಲ್ಲ ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೂ ವ್ಯಾಪಾರ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ, ಏನು ಹಳೆ ಡ್ಯೂಟಿ ಇತ್ತಲ್ಲ ಅದನ್ನ ಮುಂದುವರಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.